ವಿಧಾನಸಭೆ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಬಹುಮತ ಸಾಬೀತಿಗೆ ವಿಜಯ್ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಯಾಕೆಂದರೆ ಮ್ಯಾಜಿಕ್ ನಂಬರ್ ಅವರ ಹತ್ರ ಇಲ್ಲ. ಸಮಸ್ಯೆಯನ್ನು ತಾವೇ ತಂದುಕೊಂಡ್ರ ವಿಜಯ್ ಅಂತಕ್ಕಂಥ ಚರ್ಚೆ ನಡೀತಾ ಇದೆ ಇವಾಗ. ಯಾಕೆ ರಾಜ್ಯಪಾಲರನ್ನ ಮೊದಲ ಬಾರಿ ಭೇಟಿಯಾದಾಗ ನಾವು ಸಮ್ಮಿಶ್ರ ಸರ್ಕಾರ ರಚಿಸ್ತೀವಿ ಅಂತ ವಿಜಯ್ ಅಂದ್ಬಿಟ್ರು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ನಮಗೆ ಕರೀರಿ ಅಂತ ಕೇಳಬೇಕಾಗಿತ್ತು. 107 TVK ಜೊತೆಗೆ 5 ಕಾಂಗ್ರೆಸ್ ಶಾಸಕರ ಬೆಂಬಲವನ್ನು ವಿಜಯ್ ಕೊಟ್ಬಿಟ್ರು. ಅಲ್ಲಿಗೆ ಅದು ಸಮ್ಮಿಶ್ರ ಸರ್ಕಾರ ಅಂತ ಆಗೋಯ್ತು. ಆಗ ನೀವು ನಂಬರ್ ತೋರಿಸಲೇಬೇಕು. ಉಳಿದ 6 ಶಾಸಕರ ಬೆಂಬಲದ ಸಾಕ್ಷಿ ರಾಜ್ಯಪಾಲರು ಕೇಳಿದ್ರು. ಒಂದು ವೇಳೆ ಅತಿ ದೊಡ್ಡ ಪಕ್ಷ ಅಂತ ಬೆಂಬಲ ಕೊಟ್ಟಿದ್ರೆ ಮರುದಿನವೇ ಪ್ರಮಾಣ ವಚನಕ್ಕೆ ಅವಕಾಶ ಸಿಗ್ತಿತ್ತು. ವಿಜಯ್ ಮಾಡಿದ್ದ ತಾಂತ್ರಿಕ ಸಮಸ್ಯೆಯಿಂದಲೇ ಇಷ್ಟೆಲ್ಲ ರಾದ್ಧಾಂತ. ಇದೇನು ಅನುಭವದ ಕೊರತೆನಾ ಗೊತ್ತಿಲ್ಲ. ಅವ್ರಿಗೆ ಹೊಸದಿರ್ಬೋದು ರಾಜಕೀಯ, ಬಟ್ ಅವ್ರ ಪಕ್ಷದಲ್ಲಿ ಹಿರಿಯರಿದ್ದಾರೆ. DMKನಲ್ಲಿದ್ದವರು, ಅಣ್ಣಾ DMKನಲ್ಲಿದ್ದವರು ಎಲ್ಲ ಈಗ ತುಂಬ ಜನ ಅಲ್ಲಿ ಗೆದ್ದಿದ್ದಾರೆ. ಅವರು ಸಲಹೆ ಸೂಚನೆಗಳನ್ನ ಕೊಡ್ಬೋದಾಗಿತ್ತು. ಅಥವಾ ರಾಜ್ಯಪಾಲರೇ ಕೇಳಬೇಕಾಗಿತ್ತು ಆಪ್ಷನ್ನು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ನೀವು ಪ್ರಮಾಣ ವಚನ ತಗೋತೀರಾ, ಸಮ್ಮಿಶ್ರ ಸರ್ಕಾರವಾಗಿ ಪ್ರಮಾಣ ವಚನ ತಗೋತೀರಾ, ಸಮ್ಮಿಶ್ರ ಸರ್ಕಾರ ಮಾಡ್ತೀನಿ ಅಂತಂದರೆ ನಂಬರ್ ತೋರಿಸಿ ಅಂತ ಹೇಳ್ಬೋದಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಹೀಗೊಂದು ಟಾಕ್ ಇವಾಗ ಎಲ್ಲ ಕಡೆ ಜೋರಾಗಿದೆ. ವಿಜಯ್ ಅವರು ಮಾಡ್ಕೊಂಡಿರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮಿಂದನೇ ಇಷ್ಟು ಸಮಸ್ಯೆ ಆಗಿದೆ. ಮೊದಲ ಬಾರಿ ರಾಜ್ಯಪಾಲರನ್ನ ಭೇಟಿಯಾದಾಗ ಅವರು ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದೀವಿ, ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕು ಮಂಡಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟಿದ್ದರೆ ಇಷ್ಟು ಸಮಸ್ಯೆ ಆಗ್ತಿರಲಿಲ್ಲ ಅಂತ ಏನು ಹೇಳ್ತೀರಾ? ಏನು ಹೇಳುತ್ತೆ ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನ್? ನಿಜನಾ ಇದು ಅಂತ? ನೋಡಿ, ಹೌದು, ರಾಜ್ಯಪಾಲರನ್ನ ಮೊದಲ ಬಾರಿಗೆ ಭೇಟಿಯಾದಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ನಾವು ರಚನೆ ಮಾಡ್ತಿದ್ದೀವಿ, ಕಾಂಗ್ರೆಸ್ನ ಬೆಂಬಲ ನಮಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದರು. ಅಲ್ಲಿಗೆ 107 ಮತ್ತು 5 ಸೇರಿ 112 ಆಯಿತು. ಬಹುಮತಕ್ಕೆ ಬೇಕಾದಂತಹ ಇನ್ನೂ 6 ಸ್ಥಾನಗಳು ಯಾರ ಕಡೆಯಿಂದ ನಿಮಗೆ ಬರ್ತಾ ಇದೆ ಅನ್ನುವಂತಹ ಸಹಜವಾದಂಥ ಪ್ರಶ್ನೆಯನ್ನು ಅವರಿಟ್ಟರು ರಾಜ್ಯಪಾಲರು. ಮತ್ತು ಈ ಅಟ್ಲೀಸ್ಟ್ ಅವರ ಬೆಂಬಲ ಪತ್ರಗಳು ಕೂಡ ನಮಗೆ ಬೇಕಾಗುತ್ತೆ ಸಮ್ಮಿಶ್ರ ಸರ್ಕಾರ ಅನ್ನುವಂಥದ್ದಾದರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಬಹುಶಃ ಆ ಕೆಲವು ತಾಂತ್ರಿಕವಾಗಿ ವಿಶ್ಲೇಷಕರು ಹೇಳುವಂಥದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅಧಿಕಾರಕ್ಕೆ ಕ್ಲೇಮ್ ಮಾಡಿದರೆ ಬಹುಶಃ ಯಾವುದೇ ತಕರಾರುಗಳಿಲ್ಲದೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸ್ಬೋದಾಗಿತ್ತು. ಆದರೆ ಮೈತ್ರಿ ಸರ್ಕಾರ ಅನ್ನುವಂತಹ ಮಾತನ್ನು ಹೇಳಿ ಬಹುಶಃ ಎಡವಟ್ಟು ಮಾಡಿಕೊಂಡ್ರು ವಿಜಯ್ ಅನ್ನುವಂಥ ಒಂದಷ್ಟು ವಿಶ್ಲೇಷಣೆಗಳು ಕೂಡ ಈಗ ಬರ್ತಾ ಇರುವಂಥದ್ದು. ಕೇವಲ ಇದು ಒಂದೇ ವಿಚಾರದಲ್ಲಿ ವಿಜಯ್ ತಪ್ಪು ಮಾಡಿದ್ರು ಅಂತಲ್ಲ, ಅಥವಾ ಅವರ ನಡೆ ಸರಿಯಾಗಿರಲಿಲ್ಲ ಅಂತಲ್ಲ. ಈ ಮೈತ್ರಿ ಪಕ್ಷಗಳ ಬೆಂಬಲವನ್ನು ಕೋರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರೊಂದಿಷ್ಟು ತಪ್ಪುಗಳನ್ನು ಮಾಡಿದ್ರು. ಒಂದು ಪ್ರಾಪರ್ ಕಮ್ಯುನಿಕೇಷನ್ ಅನ್ನು ಮಾಡಿರಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ನೋಡಿ, ಯಾವುದೇ ಒಂದು ರಾಜಕೀಯ ಪಕ್ಷದ ಬೆಂಬಲವನ್ನು ಬೇಕಾದಂಥ ಸಂದರ್ಭದಲ್ಲಿ ಆಯಾ ರಾಜಕೀಯ ಪಕ್ಷದ ಮುಖಂಡರನ್ನ ಖುದ್ದು ತಾವೇ ಭೇಟಿಯಾಗಬೇಕು, ಅಥವಾ ತಮ್ಮ ಮೂಲಕ ಬೇರೆಯವರನ್ನ ತಮ್ಮ ಮೂಲಕ ಭೇಟಿ ಮಾಡಿಸುವಂತಹ ಪ್ರಯತ್ನಗಳನ್ನ ಮಾಡಬೇಕು. ಮತ್ತೆ ಒಂದಷ್ಟು ನೆಗೋಷಿಯೇಷನ್ಗಳನ್ನು ಮಾಡಿ ಅವರ ವಿಶ್ವಾಸವನ್ನು ಪಡೆಯುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ವಿಜಯ್ ತಮಗೆ ಬೆಂಬಲವನ್ನು ಕೊಡುವಂತೆ ಒಂದು ಪತ್ರವನ್ನು TVK ಪಕ್ಷದ ಲೆಟರ್ ಹೆಡ್ಗಳಿಂದ ಬರೆದು ಅದನ್ನು ವಾಟ್ಸಪ್ ಮೂಲಕ ಸಂಬಂಧಪಟ್ಟ ಪಕ್ಷದ ನಾಯಕರಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ CPM ಮತ್ತು CPI ಕೂಡ ಇತ್ತು. ಸೊ ಈ ಒಂದು ನಡೆ ಕೂಡ ಪ್ರಾದೇಶಿಕ ಪಕ್ಷಗಳ ವಿರೋಧಕ್ಕೆ ಕೂಡ ಟೀಕೆಯಾಗಿತ್ತು. ನೀವು ಈ ರೀತಿಯಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಖುದ್ದು ಫೋನ್ ಮಾಡಬೇಕು, ಅಥವಾ ಯಾರನ್ನಾರ ಕಳಿಸ್ಕೊಟ್ಟು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಬೇಕು. ಬೆಂಬಲವನ್ನು ಕೋರಿ ವಾಟ್ಸಪ್ನಲ್ಲಿ ಲೆಟರನ್ನು ಕಳಿಸುವಂಥದ್ದು ಎಷ್ಟು ಸರಿ, ಇವರು ಎಷ್ಟು ಸೀರಿಯಸ್ ಆಗಿದ್ದಾರೆ ಸರ್ಕಾರ ರಚನೆ ವಿಚಾರದಲ್ಲಿ ಅನ್ನುವಂತಹ ಗೊಂದಲಗಳು ಕೂಡ ಕೆಲವು ಪಕ್ಷಗಳಲ್ಲಿ ಮೂಡಿತ್ತು. ಹೀಗಾಗಿ ಅವರು ಬೆಂಬಲವನ್ನು ಕೊಡೋಕ್ಕೂ ಕೂಡ ಸಾಕಷ್ಟು ಹಿಂದೇಟು ಹಾಕುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಯಿತು ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿತ್ತು. ಸೊ ಹೀಗಾಗಿ ಈ ಪದೇ ಪದೇ ತಪ್ಪುಗಳಾಗುವಂಥದ್ದು ಈ ರಾಜಕೀಯ ಅನುಭವದ ಕೊರತೆಯ, ಅಥವಾ ಅವರಿಗೆ ಸರಿಯಾಗಿ ಗೈಡ್ ಮಾಡುವಂಥವ್ರು ಯಾರೂ ಇಲ್ವಾ, ಅಥವಾ ವಿಜಯ್ ಯಾರ ಮಾತನ್ನು ಕೇಳದೆ ತಮಗೆ ತೋಚಿದಂತೆ ನಿರ್ಣಯಗಳನ್ನು ಸದ್ಯಕ್ಕೆ ತೆಗೆದುಕೊಳ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಹುಟ್ಟಾಗ್ತಾ ಇರುವಂಥದ್ದು. ಆದರೆ ಇದಕ್ಕೆ ಈ ಪ್ರಶ್ನೆಗಳಿಗೆ ಸದ್ಯಕ್ಕೆ ಉತ್ತರ ಅಂತೂ ಸಿಗ್ತಾ ಇಲ್ಲ. ಆದಾಗ್ಯೂ ಈಗ ಬಹುಮತವನ್ನು ಹೊಂದಿಸುವಂಥ ಪ್ರಯತ್ನಗಳು ಮುಂದುವರೆದಿದ್ದಾವೆ. ಸದ್ಯಕ್ಕೆ ರಾಜ್ಯಪಾಲರು ಒಂದಂತೂ ಸ್ಪಷ್ಟಪಡಿಸಿರುವಂಥದ್ದು, ಮೈತ್ರಿ ಸರ್ಕಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಬಲ ಪತ್ರ ಇಲ್ಲದೆ ನಾವು ಆ ಪ್ರಮಾಣವಚನ ಬೋಧಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ಅನ್ನುವಂಥದ್ದನ್ನು ಕ್ಲಿಯರ್ ಮಾಡಿದ್ದಾರೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ನಡುವೆ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಫಿಕ್ಸ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ VCK ಅವರು ಬೆಂಬಲ ಕೊಡ್ತಾರೆ ಅನ್ನುವ ಮಾಹಿತಿ ಬರ್ತಾ ಇದೆ.